11 ಗಂಟೆಗೆ ನಿಮಗೆ ಆಟಕ್ಕೆ ಅವಕಾಶ ಮಾಡಿಕೊಡ್ಬೋದು. ಈ ಮ್ಯಾನೇಜ್ಮೆಂಟ್ ಟ್ರಸ್ಟ್ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳನ್ನ ಜೊತೆಗೆ ತಮ್ಮನ್ನ ಎಲ್ಲ ಉಪನ್ಯಾಸಕ ಮಿತ್ರರನ್ನ ಸ್ವಾಗತ ಕೋರ್ತಾ ಈಗ ಪ್ರಾರ್ಥನಾ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಪ್ರಾರ್ಥನಾ ಗೀತೆ ಭಾವನಾ ಭೋಗ ನೆರವೇರಿಸಿಕೊಳ್ಳುವಂತ ಕೇಳ್ತು. ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಪಾಶಾಂಕುಶಧರ ಗಣಾಧಿಪ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ ಪರಿಹರಿಸು ಪಾಪ ಗಣಾಧಿಪ ರಕ್ತವರ್ಣನು ನೀನು ಲಂಬೋದರ ನೀನು ರಕ್ಷಿಸಿ ಕಾಪಾಡು ಗಣನಾಯಕ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ. ನಿವಾರಕನಾಗಿರುವಂಥ ವಿನಾಯಕನನ್ನ ಅತ್ಯಂತ ಭಕ್ತಿಯಿಂದ ಸ್ತುತಿಸುವ ಮೂಲಕ ಪ್ರಾರ್ಥನಾ ಗೀತೆಯನ್ನು ಹಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರುವಂಥ ಕುಮಾರಿ ಭಾವನಾ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಈಗ ವೇದಿಕೆ ಮೇಲಿರುವಂಥ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರನ್ನ ಪ್ರಾಚಾರ್ಯರನ್ನ ಸ್ವಾಗತಿಸಲಿಕ್ಕೆ ವಾಣಿಜ್ಯ ವಿಭಾಗದ ಉಪನ್ಯಾಸಕರಾಗಿರುವಂಥ ಮುರಳೀಧರ್ ಶಾಸ್ತ್ರಿ ಅವರು ಎಲ್ಲರನ್ನ ಸ್ವಾಗತಿಸುವಂತೆ ಕೇಳಿದರು. ಜ್ಞಾನ ದೇಗುಲವಾದ ನಮ್ಮ ವಿದ್ಯಾ ಮಹಾವಿದ್ಯಾಲಯ, ಈ ವಿದ್ಯಾಲಯದಲ್ಲಿ ಇದು ನಕ್ಷತ್ರ 2K26 ಎಂಬ ಮ್ಯಾನೇಜ್ಮೆಂಟ್ ಟ್ರಸ್ಟ್ ಅನ್ನು ನಾವು ಶುಭಾರಂಭ ಮಾಡ್ತಾ ಇದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಆಗಿರ್ತಕ್ಕಂತಹ ನಮ್ಮ ಕಾಲೇಜಿನ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಸಿ.ಕೆ. ರಾಜಣ್ಣ ಅವರಿಗೆ ಶಶಿಕುಮಾರ್ ಸರ್ ಅವರು ಬಂದು ಪುಷ್ಪಗುಚ್ಛ ಹಾಗೂ ಪುಸ್ತಕವನ್ನು ನೀಡೋದ್ರ ಮೂಲಕ ಸ್ವಾಗತವನ್ನು ಕೋರಬೇಕಾಗಿದೆ. ಶಶಿಕುಮಾರ್. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಿರ್ತಕ್ಕಂತಹ ಶ್ರೀ ಚಾಣಕ್ಯ ಎಜುಕೇಶನ್ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಆರ್.ಸಿ. ಜಯಪ್ರಕಾಶ್ ಸರ್ ಅವರಿಗೂ ಕೂಡ ನಮ್ಮ ಕಾಲೇಜಿನ ಪ್ರವೀಣ್ ಸರ್ ಅವರು ಬಂದು ಪುಷ್ಪಗುಚ್ಛ ಹಾಗೂ ಪುಸ್ತಕ ನೀಡೋದ್ರ ಮೂಲಕ ಸ್ವಾಗತವನ್ನು ಕೋರಬೇಕಾಗಿದೆ. ಸೊ ಅದೇ ರೀತಿಯಾಗಿ ರಾಯಚೂರಿನ ಶ್ರೀ ಆದಿಕವಿ ವಾಲ್ಮೀಕಿ ಮಹಾವಿದ್ಯಾಲಯದ ವಿದ್ಯಾ ವಿಷಯಕ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಅನಿಲ್ ಕುಮಾರ್ ಸರ್ ಇವರನ್ನು ಕೂಡ ಈ ಕಾರ್ಯಕ್ರಮ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರನ್ನ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸೊ ಅದೇ ರೀತಿಯಾಗಿ ಚಾಣಕ್ಯ ಎಜುಕೇಶನ್ ಟ್ರಸ್ಟ್ ನ ಖಜಾಂಚಿಗಳಾಗಿರ್ತಕ್ಕಂಥ ಶ್ರೀ ಎಸ್.ಎ. ಖಾದ್ರಿ ಇವ್ರಿಗೂ ಕೂಡ ವಿಲೇಜ್ ಸಾಗರ್ ಅವರು ಬಂದು ಪುಸ್ತಕ ಹಾಗೂ ಪುಷ್ಪಗುಚ್ಛ ನೀಡೋದ್ರ ಮೂಲಕ ಸ್ವಾಗತವನ್ನು ಕೋರುತ್ತಾರೆ.
ಸೊ ಅದೇ ರೀತಿಯಾಗಿ ನಮ್ಮ ಕಾಲೇಜಿನ ಪದವಿ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀ ಶರೀಫ್ ಹಾಸನ್ಕಲ್ ಸರ್ ಇವರಿಗೂ ಕೂಡ ನಮ್ಮ ಜೋಶಿ ಸರ್ ಅವರು ಒಂದು ಪುಷ್ಪ ಹಾಗೂ ಪುಸ್ತಕ ನೀಡುವ ಮೂಲಕ ಅದೇ ರೀತಿಯಾಗಿ ಪದವಿ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀ ರಾಮನಗೌಡ ಕಲ್ಲರ್ ಸರ್ ಅವರನ್ನು ಕೂಡ ಸನ್ಮೇಶ್ ಸರ್ ಅವರ ಪುಸ್ತಕ ಹಾಗೂ ಪುಷ್ಪ ನೀಡುವ ಮೂಲಕ ಸ್ವಾಗತವನ್ನು ಕೋರಬೇಕಾಗಿದೆ. ಅದೇ ರೀತಿಯಾಗಿ ಎಲ್ಲ ಉಪನ್ಯಾಸಕರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕ ಸ್ವಾಗತ ಹಾಗೂ ಸುಸ್ವಾಗತ. ಎಲ್ಲರನ್ನು ಸ್ವಾಗತಿಸಿರುವಂತ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಯನ್ನ ಪದವಿ ವಿಭಾಗದ ಪ್ರಾಚಾರ್ಯರಾಗಿರುವಂತ ಡಾಕ್ಟರ್ ಶರೀಫ್ ಹಾಸನ್ಕಲ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದು 4 ಮಾತಾಡೋದನ್ನು ಕಾರ್ಯದರ್ಶಿಗಳಾದಂತಹ ಜಯಪ್ರಕಾಶ್ ಸರ್ ಅವರೇ, ಖಜಾಂಚಿಗಳು ಮತ್ತು ವಿಭಾಗದ ಮುಖ್ಯಸ್ಥರಾದಂತಹ ಕಾರ್ಯ ಸರ್ ಅವರೇ, ಹಾಗೂ ಪದವಿ ಪೂರ್ವ ವಿಭಾಗದ ಪ್ರಾಚಾರ್ಯರಾದಂತಹ ರಾಮಮೂರ್ತಿ ಸರ್ ಅವರೇ, ಹಾಗೂ ಸದಾ ಜ್ಞಾನಧಾರೆ ನೀಡುವ ನಮ್ಮ ಸಹೋದ್ಯೋಗಿ ಬಳಗವೇ, ನಕ್ಷತ್ರದಂತೆ ಬೆಳೆಯುವ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರೇ, ಎರಡನೇ ಮಾತು ಮೊದಲ ವಿಶ್ವವಿದ್ಯಾಲಯ ಮೊದಲ ರ್ಯಾಂಕ್ ಮೊದಲ ವಿಸಿಟಮ್ 2021-22ನೇ ಸಾಲಿನ ಹೊಸ ಬ್ಯಾಚಿನ NEP ಬ್ಯಾಚಿನಲ್ಲಿ ಇಡೀ ವಿಶ್ವವಿದ್ಯಾಲಯಕ್ಕೆ 187 ಕಾಲೇಜುಗಳಲ್ಲಿ ವಿಸಿಟಮ್ ಮೊದಲ ರ್ಯಾಂಕ್ ಅನ್ನು ಪಡೆದಿದೆ. ತಪ್ಪದ ಆ ವಿದ್ಯಾರ್ಥಿನಿಗೆ ಇಲ್ಲಿಂದಲೇ ಅಭಿನಂದಿಸ್ತಾ, ಅದಕ್ಕೆ ಸ್ಫೂರ್ತಿ ತುಂಬಿದ ಎಲ್ಲ ಅಧ್ಯಾಪಕ ಬಳಗವನ್ನ ಅಭಿನಂದಿಸ್ತಾ, ಅಂತ ಸ್ಫೂರ್ತಿ ತುಂಬಲು ಸಹಕರಿಸಿದಂತ ಸಂಸ್ಥೆಗಳು ಅಭಿನಂದಿಸ್ತಾ, ಹಾಗೆ ಅದೇ ರೀತಿಯಾಗಿ 4ನೇ ರ್ಯಾಂಕ್ ಅನ್ನ ಸ್ವಾತಿ ಮೂಲಿನಿ ಅವರು ಮೂಲಿಮನಿ ಪಡೆದುಕೊಂಡಿದ್ದಾರೆ, ಅವ್ರಿಗೂ ಅಭಿನಂದನೆಗಳನ್ನು ತಿಳಿಸ್ತೇನೆ. 3ನೇ ಮಾತು, ದ್ವಿತೀಯ PUCಯಲ್ಲಿ ಹೊಸ ಇತಿಹಾಸವನ್ನು ಪಡೆದಂತಹ ನಮ್ಮ ಗುಜರಾತ್ ಕಾಲೇಜ್ 97.16 583 ಮಾರ್ಕ್ಸ್, ಅಷ್ಟು ಮಾರ್ಕ್ಸ್ ಅನ್ನ ಪಡೆದು ಕಾಲೇಜಿನ ಕೀರ್ತಿಯನ್ನ, ಇಡೀ ಊರಿನ ಕೀರ್ತಿಯನ್ನ, ಅಧ್ಯಾಪಕರ ಕೀರ್ತಿಯನ್ನು ಬೆಳಗಿನ ಆ ವಿದ್ಯಾರ್ಥಿ ಸಿಂಧು ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. 4ನೇ ಹೋಲಿಸುವಂತ ಎಲ್ಲ ಅಧ್ಯಾಪಕ ಬಳಗಕ್ಕೂ ಅಭಿನಂದನೆಗಳು. 4ನೇ ಮತ್ತು ಕೊನೆಯ ಮಾತು, ಯಾಕೆ ನಾವು ಇಂಥ ಇವೆಂಟ್ಗಳನ್ನು ನಡೆಸ್ತೇವೆ ಅಂತಂದ್ರೆ, ನನ್ನ ಸ್ಟೇಟಸ್ ಕರ್ನಾಟಕ ತುಂಬ ನೋಡಿದೆ. ನನ್ನ ಸ್ಟೇಟಸ್ ಅಲ್ಲಿ ಕರ್ನಾಟಕ ತುಂಬ ನೋಡಿದಂಗೆ ಎಲ್ಲ ಇದ್ದಾಗ ಏನ್ ಮಾಡ್ತೀರಿ ನೀವು ಕಾಲೇಜಲ್ಲಿ, ರ್ಯಾಂಕನ್ನು ಕೊಡ್ತೀರಿ, ಇಂತಿಂತ ಹೈಲೈಟ್ ಆದ ವಿಡಿಯೋನು ಮಾಡ್ತೀರಿ. ಬಿಕಾಸ್ ಅಷ್ಟು ಐಡಿಯಾಗಳನ್ನ ತುಂಬುವಂತ ಅಧ್ಯಾಪಕರನ್ನು ವಿದ್ಯಾರ್ಥಿಗಳನ್ನ ನಾನು ಪಡ್ಕೊಂಡಿದ್ದಲ್ಲ, ನನ್ನ ಭಾಗ್ಯ. ಒಂದ್ಸಾರಿ ಮಾನ್ವಿ ಕಾಲೇಜಲ್ಲಿ ಕಾಮರ್ಸ್ ಮೇಸ್ಟ್ ಅವರು ಫೋನ್ ಮಾಡಿದ್ರು. ಎಷ್ಟು ಅಪ್ಡೇಟ್ ಆಗಿ ಅನ್ನೋಕ್ಕೆ ಒಂದು ಇನ್ಸಿಡೆಂಟ್ ಅಷ್ಟೇ ಅಲ್ಲ, ಸುಮಾರು 15 ವರ್ಷಗಳಿಂದಾನು ನಾನು ಈ ಪ್ರಶ್ನೆ ಮಾಡ್ಕೊಂತ ಬಂದಿದ್ದೇನೆ, ವಿನೂತನವಾಗಿ ಮಾಡ್ಕೊಂತ ಬಂದಿದ್ದೇನೆ. ಕಾಮರ್ಸ್ ಮೇಸ್ಟ್ ಅವರು ಫೋನ್ ಮಾಡಿ, ಸರಿ ಅವ್ರು ಏನ್ ಮಾಡ್ತಾರಲ್ಲ ಅದು ಏನದಂತ ನಾನು ಆಸ್ಪತ್ರೆ ಬಂದು ನನ್ನ ಮಕ್ಕಳಿಗೆ ಆಸೆ ಇದೆ ಅಂದ್ರೆ ಬಿಸ್ನೆಸ್ ಎಷ್ಟು ಅಪ್ಡೇಟ್ ಇದೆ ಅಂತ, ಎಷ್ಟು ಅಡ್ವಾನ್ಸ್ ಇದೆ ಅಂತ. ಏನ್ ಮಾಡ್ತಾರೆ ಅದನ್ನ ಕಾಮರ್ಸ್ ಕ್ಲಾಸ್ ಅಂದ್ರೆ ಏನು, ನಾನು ಹೆಂಗ್ ಗೊತ್ತವಾಗ ಅವಾಗ ಹೆಂಗ್ ಗೊತ್ತ, ಮತ್ತೆ ನಮ್ಮ ಭಾಗವಹಿಸಿ ಕೇಳಿ ಹಿಂಗ್ ಮಾರ್ಕೆಟಿಂಗ್ ಹಿಂಗ್ ಫೈನಾನ್ಸ್ ಕಟ್ಟಿರ್ತಾವ ಆ ಆಡ್ಸ್ಬೇಕು ಅಂತ ಹೇಳಿದ್ದೆ ನಾನು. ಸೊ ಈಗ ನಾನು ಫಸ್ಟಿಗೆಲ್ಲ ಬೇರೆ ಬೇರೆ ಕಾಲೇಜಲ್ಲಿ ಬಂದಾಗ ಫಸ್ಟ್ ಬಂದಾಗ ನಾನು ಮಾತಾಡ್ತಿದ್ದಿಲ್ಲ. ಫಸ್ಟ್ ಮೊದಲ ತಪ್ಪಿದ್ದೆ, ಸರ್ ಅದ್ರ ಇಂಟ್ರಾಕ್ಟ್ ಮಾಡ್ರಿ ಅಂತ. ಆಮೇಲೆ ನಾನು ಸರಿ ತಪ್ಪಿದ್ದೆ, ಸರ್ ಅದ್ರ ಇಂಟ್ರಾಕ್ಟ್ ಮಾಡೋಣ. ಈಗ ನಾನು ಇಂಟ್ರಾಕ್ಟ್ ಮಾಡೋ ಶಕ್ತಿಯನ್ನ ವಿಜಯಂ ಅಷ್ಟು ತುಂಬಿದೆ. ಅಂದ್ರೆ ಎಂಥವ್ರಿಗಾದ್ರೂ ಬದಲಾಯಿಸುವ ಶಕ್ತಿಯನ್ನ ವಿಜಯಂ ಅಷ್ಟು ಮಟ್ಟಿಗೆ ಕೆಲಸ ಬಂದಿದೆ. ಇದನ್ನ ಯಾಕೆ ಮಾಡ್ತೀವಿ ಅಂದ್ರೆ, ನಿಮ್ಮಲ್ಲಿ ಒಂದು ಸಹಭಾಗಿತ್ವ ಬರುತ್ತೆ,
ನಾಯಕತ್ವ ಗುಣ ಬರುತ್ತೆ, ವಿಭಿನ್ನವಾಗಿ ಆಲೋಚನೆ ಮಾಡುವ ಶಕ್ತಿ ಬರುತ್ತೆ. ಒಂದು ಪಠ್ಯವನ್ನು ಹೇಗೆ ನಾವು ಅನಲೈಸ್ ಮಾಡ್ಕೊಳ್ಬೇಕಂದ್ರೆ ಕೇವಲ ಮಾರ್ಕ್ಸ್ ಇಂದ ಮಾತ್ರ ನಿಮಗೆ ಯಾವುದೇ ತರ ಅಂತಲ್ಲ, ಈಗ ಸ್ಕಿಲ್ ಡೆವಲಪ್ಮೆಂಟ್ ಎಜುಕೇಶನ್ ಬೇಕಾಗಿದೆ. 97% ಮಾಡಿರ್ತಾರ, ನಮಗೆ ಟಿ.ಸಿ ಕೂಡ ಅಂತ ಬರೀಕ್ ಬರ್ತಾರೆ ಹುಡುಗರಿಗೆ. ಯು ಪ್ರಿನ್ಸಿಪಲ್ ಟಿ.ಸಿ ಅಂತ ಬರೀತಾರೆ. ಹಾಗಾಗಿ ಅದು ಕೊರತೆ ಇದೆ, ಸ್ಕಿಲ್ ಡೆವಲಪ್ಮೆಂಟ್ ಕೊರತೆ ಇದೆ. ಇಂದು ಇವೆಂಟ್ಗಳು ಮಾಡೋದ್ರಿಂದ ನಮ್ಮ ವಿದ್ಯಾರ್ಥಿಗಳನ್ನ ನಾವು ಆ ರೀತಿ ಬಳಸ್ಬೋದು. ಇಲ್ಲಿ ಎಕ್ಸಾಮ್ ಸ್ಟ್ರಿಕ್ಟ್ ಇದೆ ಅಂತ ಜಗತ್ ತುಂಬಾ ಮಾತಾಡ್ತಾ ಇಲ್ಲ ಮತ್ತೆ. ಸೊ ಅವಾಗೆಲ್ಲ ನಾನು ಇಲ್ಲಿ ಪ್ರತಿಯೊಬ್ಬ ಬಂದನು ಕೂಡ ರ್ಯಾಂಕ್ ಬರ್ತಾನೆ. ಒಂದು ಬಾಲಾಜಿ ಒಂದು ಮಾತಾಡಿದ್ರು ನಮ್ಮ ಸ್ಟೂಡೆಂಟ್ ಸರ್ ಬೆಂಗಳೂರು ಹೋದ್ಮೇಲೆ, ಸರ್ ನಿಮಗೆ ಎಕ್ಸಾಮ್ ನಡೆಸೋದಕ್ಕೆ ನಾವು ಬೆಂಗಳೂರು ಸೈಡ್ ಇವತ್ತು ಕಾಂಪ್ಲೀಟ್ ಮಾಡಕತ್ತೀವಿ, ಒಂದು ವೇಳೆ ನಿಮಗೆ ಎಕ್ಸಾಮ್ ನಡೆಸಿದ್ರೆ ನಮಗೆ ಇವತ್ತು 371 ಅಂತ ಸರ್ ಬೆಂಗಳೂರಲ್ಲಿ. ಸೊ ಹಾಗಾಗಿ ಜಾಗತಿಕ ಜ್ಞಾನವನ್ನ ರಿಸರ್ವ್ ನೀಡ್ತಾ ಇದೆ. ಅದು ಹೆಗ್ಗಳಿಕೆ ರಿಸರ್ವ್ ಇದೆ, ಎಲ್ಲ ಅಧ್ಯಾಪಕ ಒಳಗಿದೆ, ಸಂಸ್ಥೆಗಿದೆ. ಇಲ್ಲಿ 4 ಈವೆಂಟ್ಗಳಿವೆ ಈ ಬಸ್ಸಲ್ಲಿ: ಮಾರ್ಕೆಟಿಂಗ್, ಬಸ್ ಮ್ಯಾನೇಜರ್, ಟೀಮ್ ಬಿಲ್ಡಿಂಗ್, ಫೈನಾನ್ಸ್. ಸೊ ಅಲ್ಲಿ 4 ರೌಂಡ್ಗಳಲ್ಲಿ ಚೆನ್ನಾಗಿ ಭಾಗವಹಿಸ್ರಿ. ಕೋಆರ್ಡಿನೇಟರ್ಸ್ ತುಂಬಾ ಜವಾಬ್ದಾರಿ ಮುಖ್ಯ, ನಿಮ್ಮ ಸಹಕಾರ ಮುಖ್ಯ. ಹಾಗಾಗಿ ವಿದ್ಯಾರ್ಥಿಗಳು ಅನಿಸ್ಬೇಡ್ರಿ, ಬೈಬೇಡ್ರಿ. ಸೆಕೆಂಡ್ ಸೆಮ್ ಫೋರ್ತ್ ಸೆಮ್ ಪ್ರೀತಿಯಿಂದ ಅವ್ರನ್ನ ಆರ್ಗನೈಸ್ ಮಾಡ್ರಿ. ಸೊ ಯಶಸ್ವಿ ಆಗಲಿ ಅಂತ ಹೇಳ್ತಾ 4 ಮಾತುಗಳು ಆರ್ಗನೈಸ್ ಮಾಡಿಕೊಟ್ಟಂತ ಗೆಳೆಯರಿಗೆ ಧನ್ಯವಾದಗಳು. ಹೇಳಿದ್ದು 4 ಅವ್ರು ಆಡಿದ್ದು ನೀವು ಹೇಳ್ಬೇಕು. ಪ್ರಾಸ್ತಾವಿಕ ನುಡಿಯಲ್ಲಿ ಎಲ್ಲರನ್ನ ನೆನಪಿಸಿಕೊಂಡು ಅದನ್ನ ಸ್ಮರಣೆ ಮಾಡಿಕೊಂಡು ಮೊದಲು ಮುಂದೆ ತಪ್ಪುವಂತ ಪ್ರಿನ್ಸಿಪಾಲ್ನ ಹಿಂದಾಕಿ ಇವತ್ತು ತಾನು ಮುಂದೆ ಬರುವಂತ ಸಾಮರ್ಥ್ಯವನ್ನ ಕೊಟ್ಟಂತ ಸಂಸ್ಥೆಗೆ ಸದಾ ಋಣಿಯಾಗಿರುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮಾತನಾಡಿರುವಂತಹ ಡಾಕ್ಟರ್ ಶರೀಫ್ ವಸಂತಲ್ಗೆ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಈಗ ಕಾರ್ಯಕ್ರಮದ ಉದ್ಘಾಟನೆ ಈ ವೇದಿಕೆ ಮೇಲಿರುವಂತಹ ವಾಣಿಜ್ಯ ವಿಭಾಗದ ಮುಖ್ಯಸ್ಥರು, ಈ ಸಂಸ್ಥೆಯ ಖಜಾಂಚಿಗಳಾಗಿರುವಂತಹ ಎಸ್.ಎ. ಖಾದರ್ ಸರ್ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸುವಂತ ಕೇಳ್ಕೊಳ್ತಾನೆ. ವೇದಿಕೆ ಮೇಲಿರುವಂತಹ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿ ನೀರುಳಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತ ವೇದಿಕೆ ಮೇಲಿರುವ ಎಲ್ಲ ಮಹನೀಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈಗ ಉದ್ಘಾಟನೆಯನ್ನ ಮಾಡಿರುವಂತ ಎಸ್.ಎ. ಖಾದರ್ ಸರ್ ಒಂದೆರಡು ಉದ್ಘಾಟನೆ ನುಡಿಯನ್ನ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂತಹ ಸಂಸ್ಥಾಪಕ ಅಧ್ಯಕ್ಷರೇ ಮತ್ತು ಕಾರ್ಯದರ್ಶಿಗಳೇ, ಪ್ರಾಂಶುಪಾಲರೇ, ಉಪನ್ಯಾಸಕರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ 2017ರಿಂದ ಪ್ರತಿ ವರ್ಷ ನಕ್ಷತ್ರ ಅಂತಕ್ಕಂಥ ಹೆಸರಿನಿಂದ ನಾವು ಕಾಮರ್ಸ್ ಫೆಸ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಗೊತ್ತಿದೆ, ಈಗ ಬಹಳಷ್ಟು ಕಾಲೇಜ್ ನೀವು ಕೇಳಿರ್ಬೋದು. ಈಗ ನಮ್ಮ ಕಾಲೇಜ್ ಆದ್ಮೇಲೆ ಸ್ಥಾಪನೆಗೊಂಡಿರ್ತಕ್ಕಂಥ ಕೆಲವೊಂದು ಕಾಲೇಜ್ಗಳು, ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ರೆಸ್ ದಿ ನೇಮ್ ಆಫ್ ದಿ ಕಾಲೇಜಸ್, ಅವ್ರೇನಂತಾರ ನಾವೇ ಚಿನ್ನೂರಲ್ಲಿ ಬೆಳೆದಿರ್ತಕ್ಕಂಥ ಕಾಮರ್ಸ್ ಅಂತಾರ. 2009ಲಿಂದ ಒಂದು ಬೇರೆ ಕಡೆ ಅನಿಲ್ ಸರ್ ಕಲ್ತು ಫಸ್ಟಿಗೆ ನಾವು ಅಂತ ಹೆಗ್ಗಳಿಕೆಲ್ಲ, ಬಟ್ ಫಸ್ಟಿಗೆ ಕಾಮರ್ಸ್ ಫೆಸ್ಟ್ ಇರ್ತದೆ, ಮ್ಯಾನೇಜ್ಮೆಂಟ್ ಫೆಸ್ಟ್ ಇರ್ತದೆ ಅಂತಕ್ಕಂಥ ಒಂದು ಬುನಾದಿ ಹಾಕಿದ್ದ ನಾವು ಅದರಲ್ಲಿ ಅಂತ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಈಗಾಗಲೇ ಈಗ ನಿಮ್ಮ ಕೆಲವೊಂದು ಉಪನ್ಯಾಸಕರು ನಮ್ಮ ಸ್ಟೂಡೆಂಟ್ಸ್ ಅದ, ಈ ಎಲ್ಲ ಉಪನ್ಯಾಸಕರಿಗೆ ಕೂಡ ಗೊತ್ತು. ನಾವು ಏನಂದ್ರೆ ಬಹಳಷ್ಟು ಕೆಲಸಗಳನ್ನು ಮಾಡ್ತೀವಿ, ಅಡ್ವರ್ಟೈಸ್ಮೆಂಟ್ ಕಡಿಮೆ ಮಾಡ್ತೀವಿ. ಈಗ ಬಿಕಾಮ್ನಲ್ಲಿ ಪ್ರಥಮ ರ್ಯಾಂಕ್ ಬಂದಿದೆ, 4ನೇ ರ್ಯಾಂಕ್ ಬಂದಿದೆ. ಅದೇ ಬೇರೆ ಕಾಲೇಜಿನವ್ರದ್ದಾಗಿದ್ರೆ ಒಂದು 10-12 ಬ್ಯಾನರ್ಸ್ ಬಿದ್ದುಬಿಡ್ತಿತ್ತು. ಬಟ್ ನಮ್ಮ ಹುಡುಗರಿಗೆ ಗೊತ್ತಿದೆ, ಅತಿ ಕಡಿಮೆ ಅಡ್ವರ್ಟೈಸ್ಮೆಂಟ್ ಇದ್ದಂಥ ಕಾಲೇಜ್ ಯಾವುದಾದ್ರೆ ನಾವು ವಿಸ್ಡಮ್ ಕಾಲೇಜ್ ಅಂತ ಹೇಳ್ಬೋದು.
ಯೂನಿವರ್ಸಿಟಿಗೆ ಪ್ರಥಮ ಬ್ಯಾಚ್ ಇದು, ಔಟ್ ಗೋಯಿಂಗ್ ಬ್ಯಾಚ್, ಫಸ್ಟ್ ಔಟ್ ಗೋಯಿಂಗ್ ಬ್ಯಾಚ್. ಅದರಲ್ಲಿ ನಾವು ಫಸ್ಟ್ ತಗೊಂಡು ನಮ್ಗೆ ಯಾಕೆ ಅದರಲ್ಲಿ ಭಾಳ ಇದು ಮಾಡಲ್ಲ ಅಡ್ವರ್ಟೈಸ್ಮೆಂಟ್ ಅಂದರೆ, ನಾವು ಈಗ ನಮ್ಮ ಯೂನಿವರ್ಸಿಟಿನಲ್ಲಿ ಅಷ್ಟೇ 257 ಕಾಲೇಜಸ್ ಆಗ್ತದೆ. ಎಲ್ಲಿ? ರಾಯಚೂರು ಯೂನಿವರ್ಸಿಟಿನಲ್ಲಿ. ಗುಲ್ಬರ್ಗ ಯೂನಿವರ್ಸಿಟಿನಲ್ಲಿ ಸುಮಾರು 660 ಕಾಲೇಜಿನಲ್ಲಿ ಕೂಡ ನಾವು ಇದ್ದರೆ ಕೂಡ ಫಸ್ಟ್ ರ್ಯಾಂಕ್ ತಗೊಂಡಿದ್ದೀವಿ. ಈಗ ಅದರಲ್ಲಿ ಹಾಫ್ ಕಾಲೇಜಸ್ನಲ್ಲಿ ಒಂದು ಫಸ್ಟ್ ರ್ಯಾಂಕ್ ತಗೊಳ್ಳೋದು ದೊಡ್ಡದಲ್ಲ ಅಂತ ನಾವು ಅನ್ಕೊಂತೀವಿ. ನಮ್ಮ ಹುಡುಗರಿಗೆ ಕೂಡ ಅದು ಭಾಳ ದೊಡ್ಡದು ಅನ್ಸಲ್ಲ. ಅದಕ್ಕೆ ಮ್ಯಾನೇಜ್ಮೆಂಟ್ ಟ್ರಸ್ಟ್ನಲ್ಲಿ ಕೂಡ ಪ್ರಥಮವಾಗಿ ಸ್ಟಾರ್ಟ್ ಮಾಡಿದಂಥ ಕೀರ್ತಿ ಯಾರಿಗೆ ಸಂದರ್ಭದಲ್ಲಿ ಅಂದರೆ ನಮ್ಮ ವಿಸ್ಡಮ್ ಕಾಲೇಜ್ ವಿದ್ಯಾರ್ಥಿಗಳು ಸಹಕಾರ, ಎಲ್ಲರದ್ದು ಸಹಕಾರ ಇದೆ. ಇದರಿಂದ ಅಡ್ವಾಂಟೇಜ್ ಏನಾಯಿತು, ನಾನು ಮೊನ್ನೆ ಹೇಳಿದೆ, ಫಾರ್ ಗೆಟಿಂಗ್ ವಿತ್ ದಿ ಸಕ್ಸಸ್ ಇನ್ ಪ್ರೊಫೆಷನಲ್ ಎಜುಕೇಷನ್ ಅಲ್ಲಿ ಸಕ್ಸಸ್ನ ಕಾಣಬೇಕು. ಬೇರೆ ಬೇರೆ ಹಂತಗಳಲ್ಲಿ ಬೇಕು ಅದರಲ್ಲಿ ಅಂದರೆ ಮಾರ್ಕೆಟಿಂಗ್ನಲ್ಲಿ, ಮ್ಯಾನೇಜ್ಮೆಂಟ್ ಸ್ಕಿಲ್ಸಲ್ಲಿ, ಕಾಮರ್ಸ್ನಲ್ಲಿ ಡೆವಲಪ್ಮೆಂಟ್ ಆಗಬೇಕು. ದೆನ್ ರಿಯಲ್ ಲೈಫ್ ಸಿಚುವೇಶನ್ಸ್ ಯಾವ ಟೈಪ್ ಇರುತ್ತೆ ಅದೆಲ್ಲ ನೋಡಬೇಕಾದ್ರೆ ಮ್ಯಾನೇಜ್ಮೆಂಟ್ ಫಸ್ಟ್ ಗೊತ್ತಾಗುತ್ತೆ. ಈಗ ನಿಮಗೆ ಬೆಸ್ಟ್ ಮ್ಯಾನೇಜರ್ ಅಂತ ಒಂದು ಇವೆಂಟ್ ಇದೆ, ಬಹಳಷ್ಟು ಇವೆಂಟ್ ಅದು. ಅದರಲ್ಲಿ ಈಗ ನಿಮಗೆ ಫೈನಾನ್ಸ್ ಇವೆಂಟ್ ಇದೆ, ಮಾರ್ಕೆಟಿಂಗ್ ಇದೆ, ಟೀಮ್ ಬಿಲ್ಡಿಂಗ್ ಇದೆ, ಕ್ವಿಜ್ ಇರ್ಬೋದು, ಬೆಸ್ಟ್ ಮ್ಯಾನೇಜರ್ ಇರ್ಬೋದು. ಬೆಸ್ಟ್ ಮ್ಯಾನೇಜರ್ ಇವೆಂಟ್ನಲ್ಲಿ ಏನು ಡಿಫ್ರೆಂಟ್ ನಮಗೆ ಸ್ಟೆಪ್ಸ್ ಇರ್ತಾವ, ಆ ಸ್ಟೆಪ್ಸ್ ಏನಂದರೆ ಇಂಟರ್ವ್ಯೂಸ್ನಲ್ಲಿ ಕೂಡ ನಡೆಸ್ತಾರ. ಫೈನಾನ್ಸಲ್ಲಿ ಇದ್ದಂಥ ಇವೆಂಟ್ಸ್ ಇಂಟರ್ವ್ಯೂಸ್ನಲ್ಲಿ ಕೇಳಬಹುದು. ನಮ್ಗೆ ಇದರಿಂದ ಏನು ಗೊತ್ತಾಗ್ತದೆ ರೀ, ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಸಿಗುತ್ತೆ ಅದರಲ್ಲಿ ಅಂತ ಹೇಳ್ಬೋದು. ಜೊತೆಗೆ ಕಮ್ಯುನಿಕೇಶನ್, ಲೀಡರ್ಶಿಪ್. ದೆನ್ ಈ ಕಮ್ಯುನಿಕೇಶನ್ ಅಂದರೆ ಟೀಮ್ ವರ್ಕ್ ಯಾವ ಟೈಪ್ ಮಾಡಿದ್ದೀವಿ. ಕೆಲವೊಂದ್ಸರಿ ಏನಿರ್ತದೆ, ಡಿಫ್ರೆಂಟ್ ಡೈವರ್ಸಿಫೈಡ್ ಮೈಂಡ್ಸ್ ಇರ್ತಾವ. ಆ ಡೈವರ್ಸಿಫೈಡ್ ಮೈಂಡ್ಸ್ ಅಲ್ಲಿ ಯೂನಿಟಿ ಮಾಡಿ ಕೆಲಸ ಮಾಡಬೇಕಾದ್ರೆ ಯಾವ ಟೈಪ್ ಮಾಡ್ತೀವಿ ಅದನ್ನಂತ ಈ ಒಂದು ಮ್ಯಾನೇಜ್ಮೆಂಟ್ ಟ್ರಸ್ಟ್ ಅಂತ ಕಲಿಬಹುದು. ರೈಟ್. ಮತ್ತೇನು ಗೊತ್ತಾಗುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಗೊತ್ತಾಗುತ್ತೆ. ಬಹಳಷ್ಟು ಹುಡುಗರ ಮೈಂಡ್ ಹೆಂಗಿರ್ತಾವ, ಪ್ರಾಬ್ಲಮೆಟಿಕ್ ಮೈಂಡ್ ಇರ್ತಾವ್ರಿ. ಪ್ರಾಬ್ಲಮೆಟಿಕ್ ಮೈಂಡ್ ಅಂದ್ರೆ ಒಂದು ಯಾವ್ದಾದ್ರು ಪ್ರಾಬ್ಲಮ್ ಇದೆ ಅಂದ್ರೆ ಆ ಪ್ರಾಬ್ಲಮ್ ಹೊರಗೆ ಬರಲ್ಲ, ಇನ್ನೊಂದು ಪ್ರಾಬ್ಲಮ್ನಾಗ ಸಿಗಾಕಿರ್ತೀವಿ. ಆ ಪ್ರಾಬ್ಲಮೆಟಿಕ್ ಮೈಂಡ್ ಇಂದ ನಾವು ಸೊಲ್ಯೂಷನ್ ಬೇಸ್ ಹೆಂಗ್ ಕಾಣಬೇಕು ಅದೆಲ್ಲ ಒಂದು ಈ ಫಸ್ಟ್ ಮಾಡ್ಬೋದು. ಥಿಂಕಿಂಗ್ ಕೆಪಾಸಿಟಿ ಹೆಚ್ಚಾಗುತ್ತೆ. ಸ್ಟಾರ್ಟಪ್ ಹೆಂಗ್ ಮಾಡಬೇಕು, ಎಂಡ್ ಹೆಂಗ್ ಮಾಡಬೇಕು, ಬಿಟ್ವೀನ್ ಅಲ್ಲಿ ಹೆಂಗಿರ್ತದೆ, ಯಾಕೆ ಫಿಲಪ್ ಹೆಂಗ್ ಮಾಡ್ತೀವಿ ಅದೆಲ್ಲ ಅಂತ ಒಂದು ಈ ಫಸ್ಟ್ ನೋಡ್ಬೋದು. ಜೊತೆಗೆ ನೆಟ್ವರ್ಕಿಂಗ್ ಅಪರ್ಚುನಿಟೀಸ್, ಒಂದರಿಂದ ಇನ್ನೊಂದಕ್ಕೆ ಇಂಟರ್ ಕನೆಕ್ಟ್ ಹೆಂಗ್ ಮಾಡ್ತೀವಿ ಅದನ್ನು. ಈಗ ಮಾರ್ಕೆಟಿಂಗ್ ನಲ್ಲಿ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂತ ನೋಡಿ, ಏನೂ ಇರಲ್ಲ ಪ್ರಾಡಕ್ಟ್ ನಲ್ಲಿ, ಬಟ್ ಚೆನ್ನಾಗಿದೆ ಅದೆಲ್ಲ ರೀಪ್ರೆಸೆಂಟೇಷನ್. ಹೌ ಬೆಸ್ಟ್ ವಿ ಆರ್ ರೀಪ್ರೆಸೆಂಟಿಂಗ್ ಇನ್ ಫ್ರಂಟ್ ಆಫ್ ದಿ ಬೈಯರ್ಸ್ ಹೆಂಗ್ ಮಾಡ್ತೀವಿ, ಆ ಬೇಸಿಸ್ ಮೇಲೆ ನಮ್ಮೆಲ್ಲ ಬಿಸ್ನೆಸ್ ನಿಂತಿರುತ್ತೆ ಅದರಲ್ಲಿ ಅಂತ. ಇದರಿಂದ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ, ಕಾನ್ಫಿಡೆನ್ಸ್ ಜಾಸ್ತಿ ಬಿಲ್ಡ್ ಆಗುತ್ತೆ. ನಾವೇನಾದ್ರೂ ಮಾಡ್ಬೋದು ಅದರಲ್ಲಿ ಅಂತ ಬಿಲ್ಡ್ ಆಗುತ್ತೆ. ಫಸ್ಟ್ ಅದಾದಲ್ಲಿ ಅಂತ ಹೇಳ್ಬೋದು. ಇವೆಂಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್, ಯಾವುದಾದ್ರೂ ಇವೆಂಟ್ ಮ್ಯಾನೇಜ್ ಮಾಡಬೇಕಾದ್ರೆ ಕಾರ್ಯಕ್ರಮ ನಿರ್ವಹಣೆ ಕೌಶಲ್ಯ ಕೂಡ ಏನಂದ್ರೆ ಹೆಚ್ಚಿಸಬಹುದು ಅದರಲ್ಲಿ ಅಂತ. ಜೊತೆಗೆ ಕರಿಯರ್ ಅವೇರ್ನೆಸ್ ಗೊತ್ತಾಗುತ್ತೆ. ನಾವೇನ್ ಮಾಡ್ಬೇಕು ಮುಂದೆ, ನಮ್ಗೇನು ಅಪರ್ಚುನಿಟೀಸ್ ಅದಾವ ಮುಂದೆ, ಆ ಎಲ್ಲ ಅಪರ್ಚುನಿಟೀಸ್ ಬಗ್ಗೆ ಏನಂದ್ರೆ ಈ ಒಂದು ಫೆಸ್ಟ್ ಅಂತ ಕಾಣ್ತೀವಿ. ಪ್ರತಿ ವರ್ಷ ಫೆಸ್ಟ್ ಅನ್ನ ಮಾಡ್ಕೊಂತ ಬಂದಿವಿ, ಬೇರೆಯವರಿಗೆ ತೊಂದರೆ ಆಗ್ಲಾರ್ದಂಗ. ಈಗ ಆಲ್ರೆಡಿ ಕೋಆರ್ಡಿನೇಟರ್ಸ್ ರೆಡಿಯಾಗಿ ಬಂದಾರಿ, ಏನೇನು ಇನ್ಸ್ಟ್ರಕ್ಷನ್ ಕೊಡಬೇಕು, ಹೆಂಗ್ ನಡೆಸಬೇಕು ಅದರಿಂದ ಬಂದಾಗ ಪಾರ್ಟಿಸಿಪೇಟ್ಸ್ ಅವ್ರಿಗೆ ಕೋಆರ್ಡಿನೇಟ್ ಮಾಡ್ರಿ. ನಿಮ್ ಚೀಫ್ ಕೋಆರ್ಡಿನೇಟರ್ ಇರ್ತಾರ ಅವರಿಗೆ, ಜೊತೆಗೆ ಅವ್ರಿಗೆ ಕೂಡ ಕರೆಕ್ಟ್ ಕೋಆಪರೇಷನ್ ಮಾಡ್ರಿ, ಪ್ರೋಗ್ರಾಮ್ನ ಸಕ್ಸಸ್ ಮಾಡ್ರಿ ಅಂತ ಈ ಒಂದು ಸಂದರ್ಭದಲ್ಲಿ ಶಿಕ್ಷಣ ಅಂತ ಹೇಳಿದ್ರೆ ಕೇವಲ ಅಂಕ ಗಳಿಸುವಂಥದ್ದಲ್ಲ, ಅದ್ರ ಜೊತೆಗೆ ಇಂಥ ಎಲ್ಲ ಆಲೋಚನೆ ಶಕ್ತಿಯನ್ನ, ಸಾಮರಸ್ಯದಿಂದ ಒಬ್ಬರು ಮತ್ತೊಬ್ಬರ ಜೊತೆಗೆ ಬೆರೆಯುವಂಥದ್ದನ್ನ, ನಮ್ಮ ಅಂತರಂಗದ ಶಕ್ತಿಯನ್ನ ಹೆಚ್ಚಿಸುವಂಥದ್ದನ್ನ, ಇವೆಲ್ಲವನ್ನ ಕಲಿಸುವಂಥ ಉದ್ದೇಶ ಶಿಕ್ಷಣದ್ದು. ಜೊತೆಗೆ ಇಂಥ ಮ್ಯಾನೇಜ್ಮೆಂಟ್ ಫೆಸ್ಟ್ಗಳು ಅನ್ನುವಂಥ ಹಿನ್ನೆಲೆಯಲ್ಲಿ ಮಾತನಾಡಿರುವಂಥ ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಈಗ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂಥ ಆರ್ ಸಿ ಜಯಪ್ರಕಾಶ್ ಸರ್ ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಗೆಲುವಾಗಲಿ ಅಂತೇಳಿ ಒಂದು ಶುಭ ಹಾರೈಕೆಯ ನುಡಿಯನ್ನ ಪದವಿ ಪೂರ್ವ ವಿಭಾಗದ ಪ್ರಾಚಾರ್ಯರಾಗಿರುವಂಥ ರಾಮನಗೌಡ ಸರ್ 1 ನಿಮಿಷದಲ್ಲಿ ಮಾತನಾಡಬೇಕು. ಯಾಕಂದ್ರೆ 11 ಗಂಟೆ ಕಾರ್ಯಕ್ರಮ ಮುಗಿಸ್ಬೇಕಾಗಿದೆ. ಇವತ್ತು
ನಕ್ಷತ್ರ ಮ್ಯಾನೇಜ್ಮೆಂಟ್ ಫೆಸ್ಟ್ ಅನ್ನ ಆರ್ಗನೈಸ್ ಮಾಡಿದ್ವಿ. ಎಲ್ಲ ಸ್ಟಾಫ್ ಕೋಆರ್ಡಿನೇಟರ್ಸು, ಸ್ಟೂಡೆಂಟ್ ಕೋಆರ್ಡಿನೇಟರ್ಸು ಡಿಫ್ರೆಂಟ್ ಕಲರಲ್ಲಿ ಎಲ್ಲರೂ ಮಿಂಚ್ತಾ ಇದ್ದೀರಿ, ಹೌದಲ್ಲ? ಇದೆಲ್ಲ ಈ ಕಲರ್ಫುಲ್ ಡೇನ ಸಕ್ಸಸ್ ಮಾಡೋದು ಎಲ್ಲ ನಿಮ್ಮ ಕೈಯಲ್ಲಿದೆ, ಹೌದಲ್ರಿ? ಈಗ ನೋಡ್ರಿ, ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳು ಏನ್ ಹೇಳ್ತಿದ್ದಾವೆ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ವರ್ಡ್ ಅಂತ ಹೇಳ್ತಿದೆ. ರಾದರ್ ದೆನ್ ಕಾಂಪಿಟೇಟಿವ್ another field is there, corporate level is there, right? We are not only preparing a competitive field, our students were preparing corporate level. Yes, when you are participating in these management fest, you are learning all the leadership, decision making, all the skills. Yes, when you are enter into the corporate level interviews, you will get a very good success. Yes, ಅದಕ್ಕೆ ಈ ಮ್ಯಾನೇಜ್ಮೆಂಟ್ ಫೆಸ್ಟ್ ಇಂದ ಇವೆಲ್ಲ ಸ್ಕಿಲ್ ಡೆವಲಪ್ ಆಗ್ತಾವ. ನೆಕ್ಸ್ಟ್ ಬರುವಂತ ಜೂನಿಯರ್ಸ್ ಈಗ ಸೆಕೆಂಡ್ ಸೆಮಿಸ್ಟರ್, ಫೋರ್ತ್ ಸೆಮಿಸ್ಟರ್ ಪಾರ್ಟಿಸಿಪೇಷನ್ಗೆ ಹೆಸರು ಪಡಕ್ಕೆ ಕಷ್ಟಪಡಕ್ಕಿರ್ತೀವಿ. ಲರ್ನಿಂಗ್ ಸ್ಟೇಜ್ ಇದು. ಎಲ್ಲರೂ ಪಾರ್ಟಿಸಿಪೇಷನ್ ಮಾಡ್ರಿ, ಚೆನ್ನಾಗಿ ನಾಲೆಜ್ ತಗೊಳ್ರಿ. ನೆಕ್ಸ್ಟ್ ನೀವು ಫೈನಲ್ ಇಯರ್ ಆದಾಗ ಚೆನ್ನಾಗಿ ಆರ್ಗನೈಸ್ ಮಾಡಕ್ಕಾಗ್ತದೆ. ಓಕೆ, ಎಲ್ಲರೂ ಚೆನ್ನಾಗಿ ಸಕ್ಸಸ್ ಮಾಡ್ರಿ. ನನಗೆ ಟೈಮ್ ಲಿಮಿಟ್ 1 minute ಕೊಟ್ಟಾರ, ಸೊ ಅದಕ್ಕೆ ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯಾಗತ್ತ ಅಧ್ಯಕ್ಷೀಯ ಭಾಷಣ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಕೆ ರಾಜಣ್ಣ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಅಂತ ಹಾರೈಸಿ ಅಧ್ಯಕ್ಷೀಯ ನುಡಿಯನ್ನು ಅವರು ಮ್ಯಾನೇಜ್ಮೆಂಟ್ ಫೆಸ್ಟ್ 2026 ಭಾಗವಹಿಸಿದಂಥ ನಮ್ಮ ಕಾಲೇಜಿನ ಫಸ್ಟ್ ರ್ಯಾಂಕ್, ಫೋರ್ತ್ ರ್ಯಾಂಕ್ ಎಲ್ಲರೂ ವಿದ್ಯಾರ್ಥಿಗಳಿಗೆ ಸ್ಪೆಷಲಾಗಿ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನು ನಮ್ಮ ಸಂಸ್ಥೆಯಿಂದ, ನಮ್ಮ ಉಪಾಧ್ಯಾಯರಿಂದ ಅಭಿನಂದನೆಗಳು ಸಲ್ಲಿಸ್ತೀನಿ. ಈ ವಿದ್ಯಾರ್ಥಿಗಳು ಉತ್ತಮವಾದಂಥ ಜಗತ್ತು ಸ್ಪರ್ಧಾಗಳಲ್ಲಿ ಓದ್ತಾ ಇದೆ. ಆ ಸ್ಪರ್ಧೆಯಲ್ಲಿ ವಿಡಿಯೋ ರಾನ್ ಮಾಡೋದೇ ಕೋಟಿ ಎಲ್ಲರಿಗೂ ಸಿಗ್ತೇನೆ. ನಾನು ಆಲ್ ದ ಬೆಸ್ಟ್ ಹೇಳಿ ಶುಭಾಕಾಂಕ್ಷೆ. ಒಳ್ಳೆಯದಾಗಿ ಕಾರ್ಯಕ್ರಮದ ಕೊನೆಯ ಮುಕ್ತಾಯ ವಂದನಾರ್ಪಣೆ. ಇಂಗ್ಲಿಷ್ ಉಪನ್ಯಾಸಕರಾಗಿರುವಂಥ ರಮೇಶ್ ಸರ್ ಅವರು ವಂದನಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕು. ಅದಾದಮೇಲೆ ನೆಕ್ಸ್ಟ್ ಯಾವ ಇವೆಂಟ್ ಇರುತ್ತೆ ಅಂತೇಳಿ ನಿಮಗೊಂದಿಷ್ಟು ಮಾಹಿತಿ ಕೊಡ್ತೇನೆ. ನೆಕ್ಸ್ಟ್ ಫೈನಾನ್ಸ್, ಫಸ್ಟ್ ಇವೆಂಟ್ ಫೈನಾನ್ಸ್ ಇರುತ್ತೆ. ಆ ಇವೆಂಟ್ನಲ್ಲಿ ಭಾಗವಹಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳು LH2ಗೆ ಜಾಯಿನ್ ಆಗ್ತಾರೆ. The respected all dignitaries, esteemed guests, and all lecturers and dear students, on behalf of our college, Wisdom College of Commerce and Management, I would like to extend my gratitude to all chief guests, presidents, and our young and energetic lecturers and principals of degree and pure and dear students also. Once again, I would like to thank you all. LH2 ಹೋಗ್ಬೇಕು. 1 ಗಂಟೆಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತೆ. ಆಟ ಮುಗಿಸ್ಕೊಂಡು ದಯವಿಟ್ಟು ಹೋಗ್ಬಾಡ್ರಿ. ನಿಮಗಾಗಿ ಸಂಸ್ಥೆ ಊಟದ ವ್ಯವಸ್ಥೆ ಮಾಡಿದ್ರೆ